ಸ್ವಲ್ಪ ನಾನು ಸ್ವಲ್ಪ ಗೊಬ್ಬರ ಹಾಕಿ ಗೋಣಿಲಿ ನಡೋದು ಅಂತ ಜಾಗ ಇಲ್ಲರೆ ಹಾಗೇನು ಆತತೆ ಎಲ್ಲಿಂದ ತನಕ ಇಡ್ಬೋದು ಅದಕ್ಕ ಗೊಬ್ಬರ ನೀರು ಹಾಕಿ ಗೊಬ್ಬರ ಹುಡಿ ಹಾಕಿ ಹಂಗೆ ಮಾಡಿ ಇಡೋದು ಆದ್ರೆ ಆತತೆ ಆಗ ಇದು ಸೆಗಣಿ ನೀರು ಮಾಡಿ ಸ್ವಲ್ಪ ಕೊಳ್ತಿದೆ ಹಾಗೆ ಹಾಕಿ ಇಡೋದು. ಆಗ ಇದೊಂದು ಗುಲಾಬಿ ಅದು ಹೂ ಬಂದಿದಾಗ ಅದನ್ನ ಕಸಿ ಮಾಡಬೇಕು, ಕಟ್ ಮಾಡಬೇಕು. ಇಲ್ಲರ ಅದು ಚಿಗುರೋದಿಲ್ಲ, ಹೂ ಕೊಡೋದಿಲ್ಲ, ಅಲ್ಲಿಗೆ ಇರ್ತತೆ. ಹಂಗೆ ಕಟ್ ಮಾಡಬೇಕು. ಕಟ್ ಮಾಡಿಟ್ರೆ ಬೇಗ ಚಿಗುರ್ತತೆ, ಹೂ ಕೊಡ್ತತೆ. 15 ಸಲ ಗೊಬ್ಬರ ನೀರು ಹಾಕುತ್ತಾ ಇರೋದು. ಆಯ್ತು. ಮೊನ್ನೆ ತಂದಿದ್ದು ಒಂದು 4 ಹೂವು ಆಯಿತು ಸಣ್ಣ ಗಿಡಲ್ಲಿ. ಹಂಗೆ ನೀರಿಗೆ ಸರಿ ಕೊಡ್ತಾ ಹೋಗ್ಬೇಕು. ಆಗ ಅಲ್ಲೇ ಚಿಗುರು ಬರ್ತತೆ. ಇದು ಚಿಗುರು ಗೋಣಿಲೆಲ್ಲ ಹಾಕಿಡೋದು. ಆಗಿದಲ್ಲಿ ಆತತೆ. ಇದು ಹೀಗೇನೆ ಹರಿವೆ ಸೊಪ್ಪು ನೆಟ್ಟೇನೆ ಅಲ್ಲಿನಾಯಿತು. ನೀರದೊಟ್ಟಿಗೆ ಗಿಡದೊಟ್ಟಿಗೆ ಅಲ್ಲೂ ಎಂಥ ಜಾಗ ಉಂಟಲ್ಲೇ ನಡೋದು ಬದಲಿಗೆ ಗೋಣಿಲಿ ಹಾಕಿ ಬಿಡೋದು. ಏನಾದರೂ ಆತತ್ತೆ ಅಲ್ಲೇ. ಹಾಗೂ ಎಲ್ಲ ಕಸಿ ಮಾಡಿ ಗೋಣಿಲೆಲ್ಲ ಹಾಕಿ ನಡೋದು. ಸರಿ ನೀರು ಬಿಡಬೇಕು, ಒಳ್ಳೆ ಆತತೆ. ಮಳೆಗಳಲ್ಲೆಲ್ಲ ಈಗ ನೀರು ಹಾಕೋದೊಂದು ಹೆಚ್ಚಿಗೆ ಕಷ್ಟ. ಹಾಗೂ ಒಂದು ಉಂಟಂತರ ಮಾಡೋದತ್ತ ಸೆಗಣಿ ನೀರಾಗ ಹಾಕಿ ಗೊಬ್ಬರ ಹಾಕಿ ಕೆಂಪು ಮಣ್ಣು ಸ್ವಲ್ಪ ಮಿಕ್ಸ್ ಮಾಡಿ ಇಡೋದು. ಫಲ ಬರ್ತತೆ. ನೋಡೋ ಒಂದು 15 ದಿವಸ ದೊಡ್ಡದಾಗಿ ತರಕಾರಿ ಸಿಗ್ತತೆ. ನೋಡುವಾಗ ಬರುವ. ಓಕೆ. ಎಲ್ಲ ಮಣ್ಣೆಲ್ಲ ಅವೆಲ್ಲ ಕೆಂಪು ಮಣ್ಣು ಹಾಕಿದ್ದು ಮೊನ್ನೆ ತಂದು ಸ್ವಲ್ಪ ಮಣ್ಣು ಹಾಕುತ್ತಾ ಇರೋದು. ಹಾಗೆ ಎಲ್ಲ ಜಾಗ ಇದ್ದಲ್ಲೇ ನೆಟ್ಟು ಬಿಡ್ತಾರೆ. ಇವ್ರನ್ನ ಬರ್ತಾರೆ ಅಲ್ಲೆಲ್ಲ ನೆಡ್ತಾರೆ. ನೀರು ಹಾಕಬೇಕು. ಮೊನ್ನೆ ಎಲ್ಲ ತಂದು ಅವೆಲ್ಲ ಮಾಡಿ ಕೆಲಸನ ಹಾಗೇನುಂಟು. ಇಡೀ ದಿನ ಆತತೆ. ಬೆಳಗತ್ತ ಸಂಜೆ ಮಕ್ಕಳದಂಗೆ ನೋಡಬೇಕು. ಮತ್ತು ಎಂಥ ಮಾಡೋದು, ಪೇಟೆಯಲ್ಲಿ ಜಾಗ ಇಲ್ಲರೆ ಹೀಗೆಲ್ಲ ಮಾಡ್ಕೊಳೋದು. ಮನೆ ಬೇಕಾಗಿದ್ದು ಮಾಡ್ಬೋದಲ್ಲ, ಹೂವು ತರಕಾರಿಯ ಟೈಮ್ ಪಾಸ ಇದೆಲ್ಲ ಗೊಬ್ಬರ ನೀರು ಮಾಡಿ ಇಟ್ಟಿದ್ದು. 2 ದಿನಕ್ಕೊಂದು ಸಲ ಇದು ಮಾಡಿ ಹಾಕಿಬಿಡೋದು. ನೋಡಿ ಸಣ್ಣ ಗಿಡಲ್ಲಿ ಬೆಂಡೆ ಆಯಿತು. ನನಗೆ ಸಣ್ಣದ ಗಿಡಲ್ಲಿ ಅಲ್ಲೇನೆ ಇದೊಂದು ಸಣ್ಣ ಗಿಡಲ್ಲಿ ಬೆಂಡೆ ಆಗಿದೆ. 2 ಬೆಂಡೆ ಆಗಿತ್ತೆ. ಇದಕ್ಕೆ ಯಾಮ್ ಹೇಳ್ತಾರೆ. ಒಂದೊಂದು ಹೋದ ವರ್ಷ ಒಂದು ತರಕಾರಿ ತಂದಿದ್ದು ಸಣ್ಣದೊಂದು ಬಟಾಟೆದಂತೆ ಸಣ್ಣ ಪೀಸು ಯಾಮಿ ಅದು ಸಣ್ಣ ಗಡ್ಡೆಯಲ್ಲಿ ನೆಟ್ಟಿದ್ದು. ಒಂದು ಗೋಣಿಲಿ ನೆಟ್ಟಿ ಒಂದು ಟೊಮೆಟೊ ಆಗಿ ಲಾಸ್ಟ್ ಟೊಮೆಟೊ ನೆಟ್ಟಿ ಅಷ್ಟು